ಅದೇ ಟೈಮ್ ಕಾಣ್ತಾ ಉಂಟಲ್ಲ 1:06 ಆಗಿದೆ. ಮತ್ತು ಡೇಟ್ಸ್ ನೋಡಿ, ಆಗಸ್ಟ್ 14 ಆಗಸ್ಟ್ ನೋಡ್ಬೋದು. ಈಗ ನಾನು ಟೈಮ್ಗಿಂತ ಮುಂಚೆನೇ ಹೋಗ್ತಾ ಇದ್ದೇನೆ, ಅಂದರೆ ಶೋ ಇರೋದು 3:20ಕ್ಕೆ. ನಾನು ಈಗ ರೆಡಿ ಆಗಿದ್ದೀನಿ 1 ಗಂಟೆಗೆ. ಮತ್ತು ಟೈಮ್ ಅಂದರೆ ಲೇಟ್ ಆಗೋದಿಲ್ಲ, ಅಂದರೆ ಮೊದಲು ಸಹ ಲೇಟ್ ಆಗಲಿಲ್ಲ, ಕರೆಕ್ಟ್ ಟೈಮ್ ತಲುಪ್ತಾ ಇದೆ. ಆದರೆ ಈ ಸಲ ಸ್ವಲ್ಪ ಬೇಗ ಹೋಗಿ ನಮ್ಮ ಮುಖೇಶ ರಮೇಶ್ ನೋಡಿ ಒಳ್ಳೆ ಕೂತ್ಕೊಂಡು ಫಿಲ್ಮ್ ನೋಡುವ. ಓಕೆ, ಈಗ ಹೊರಡುವ. ಹೇ ವಿಜಯ್, ನೀ ಯಾವ ಮೂವಿ ಅಂತ ಹೇಳಲೇ ಇಲ್ಲ. ಹೌದಲ್ಲ, ಯಾವ ಮೂವಿ ಅಂದರೆ ವಾರ್ 2. ಮತ್ತು ಇದರ ಚಿಕ್ಕ ಇನ್ಫಾರ್ಮೇಷನ್ ಹೇಳಬೇಕಾದ್ರೆ ಹೇಳ್ತೆ. ಯಾವ ಮೂವಿ ಅಂತ ಹೇಳಿದೆ. ಮತ್ತು ಇದರ ಇನ್ಫಾರ್ಮೇಷನ್ ಹೇಳೋದಾದರೆ ಸ್ವಲ್ಪ ಜಾಸ್ತಿ ಹೇಳೋದಿಲ್ಲ, ಚಿಕ್ಕದಾಗಿ ಹೇಳ್ತೇನೆ, ನನಗೆ ಜಾಸ್ತಿ ಗೊತ್ತಿಲ್ಲ. ಇದು YRF, ಇದು ಸ್ಪೈ ಯೂನಿವರ್ಸ್, ಇದು ಒಂದು ಮೂವಿ, ಅಂದರೆ ಒಂದು ಭಾಗ. ಮತ್ತು ಇಲ್ಲಿ ತನಕ YRF ಇದು ಯಾವುದಾದ್ರು ಫಿಲ್ಮ್ ರಿಲೀಸ್ ಆಗಿದೆ ಅಂದರೆ ಮೊದಲಿಗೆ ಇದರದ್ದು ವಾರ್ 1 ಅಂದರೆ ಇದರದ್ದು ಮೊದಲದು ಭಾಗ, ಮತ್ತು ಪಠಾಣ್ ಶಾರುಖ್ ಖಾನ್ ಇದು, ಮತ್ತು ಸಲ್ಮಾನ್ ಖಾನ್ ಇದು ಟೈಗರ್, ಇದು ಏಕ್ ದ ಟೈಗರ್ ಉಂಟಲ್ಲ, ಮತ್ತು ಅಂದರೆ ಟೈಗರ್ ಜಿಂದಾಯೆ, ಅವರು ಹೋದ ವರ್ಷವೇ ಇದರ ಜೊತೆ ಕೊಲ್ಯಾಬ್ ಆಗಿದೆ. ಅವರು ಸಹ YRF ಸ್ಪೈ ಯೂನಿವರ್ಸಲ್ಲಿ ಸಹ ಬರ್ತದೆ. ಅದರದ್ದು ಇನ್ನೊಂದು ಭಾಗ ಇವತ್ತು ರಿಲೀಸ್ ಆಗಿದೆ, ವಾರ್ 2 ಇದು. ಮತ್ತು ನೆಕ್ಸ್ಟ್ ಫಿಲ್ಮ್ ಬರುವಂಥದ್ದಲ್ಲಿ ಹಿಂಟ್ ಸಹ ಕೊಡ್ತದೆ. ಮತ್ತು ಇದರಲ್ಲಿ ವಾರ್ 2 ಅಲ್ಲಿ ಯಾರು ಇದ್ದಾರಂದರೆ ನಮ್ಮ ಸೂಪರ್ ಸ್ಟಾರ್ ರಿತಿಕ್ ರೋಷನ್ ಮತ್ತು ಜೂನಿಯರ್ NTR. ಮತ್ತು ಇದರ ಟ್ರೇಲರ್ ನೋಡಿದೆ ಮಾರೆ, ಇದರಲ್ಲಿ ರಿತಿಕ್ ರೋಷನ್ ವಿಲನ್ ಆಗಿದ್ದಾರೆ. ಮತ್ತು ನನಗೆ NTR ಸಹ ಸರಿಗೆ ಅರ್ಥ ಆಗಲಿಲ್ಲ. NTR ಸಹ ಇಂಡಿಯಾಗಾಗಿ ಹೋರಾಟ ಮಾಡ್ತಿದ್ದಾರೆ, ಅಂದರೆ ಇದು ಮಾಡ್ತಿದ್ದಾರೆ, ಮತ್ತು ರಿತಿಕ್ ರೋಷನ್ ಸಹ ಮತ್ತು ಏನೇನೋ ಆಗ್ತಾ ಉಂಟು. ನನಗೆ ಕನ್ಫ್ಯೂಷನ್ ಆಯಿತು. ಈಗ ಫಿಲ್ಮ್ ನೋಡೋ ಗೊತ್ತಾಗ್ತದೆ ಎಂಥ ಕಥೆ ಅಂತ. ಈ ಫಿಲ್ಮಿಗೆ ಹೋಗ್ಲಿಕ್ಕೆ ಇನ್ನೊಂದು ಮೇನ್ ಕಾರಣ ಅಂದರೆ ಇದರಲ್ಲಿ ಸ್ವಲ್ಪ ಕ್ಯಾಮೋ ಎಲ್ಲ ಬರ್ಬೋದು, ಅಂದರೆ ನೆಕ್ಸ್ಟ್ ಫಿಲ್ಮ್ ಬೇರೆ ಯಾವುದುಂಟು ಅವ್ರು ಸಹ ಬರ್ಬೋದು ಅಂತ ಹೇಳ್ತಾರೆ. ಮತ್ತಿನ್ನು ಯಾರೋ 2-3 ಜನ ಸೆಲೆಬ್ರಿಟೀಸ್ ಸಹ ಬರಬಹುದಂತ ಸುದ್ದಿ ಉಂಟು. ಅದು ಬಂದರೆ ಮಾರ ಸೊಳ್ಳೆ ಆಗ್ತದೆ ಮೂವಿ. ನೋಡ್ಲಿಕ್ಕೆ ಹೋಗಿ ಖುಷಿ ಆಗ್ತದೆ, ಸಹ ನೋಡ್ಲಿಕ್ಕೆ ಹೋಗ್ತಿದ್ದೀನಿ, ಮತ್ತು ಮಿಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ ನೋಡಿ. ಮತ್ತು ಆಗಲೇ ಹೇಳಿದೆ ಆಗಸ್ಟ್ 14 ಇವತ್ತಷ್ಟೇ ರಿಲೀಸ್ ಆದದ್ದು. ಆದರೆ ಫಸ್ಟ್ ಡೇ ಹೋಗ್ತಿದ್ದೀನಿ, ಆದರೆ ಫಸ್ಟ್ ಶೋ ಅಲ್ಲ, ಅಂದರೆ ಇದು ಥರ್ಡ್ ಶೋ. ಫಸ್ಟ್ ಶೋ ಅದು ಬೆಳಿಗ್ಗೆ ಬೇಗ ಆಯಿತು, ಅಷ್ಟು ಬೇಗ ಹೋಗ್ಲಿಕ್ಕೆ ಆಗಲಿಲ್ಲ, ನನಗೆ ಬೇರೆ ಕೆಲಸ ಇತ್ತು. ಸೊ ಥರ್ಡ್ ಶೋಗೆ ಹೋಗ್ತಾಯಿದ್ದೀನಿ. ಇಷ್ಟು ಇದರ ಇನ್ಫಾರ್ಮೇಷನ್. ಮತ್ತು ಇದರ ಹೈಪ್ ಸಹ ತುಂಬ ಉಂಟು ಮಾರೆ, ಅದು ಸಹ ನೋಡ್ಲಿಕ್ಕೆ ಹೋಗ್ತೇನೆ. ಸೊ ಈಗ ಹೊರಡುವ. ಯಾವ ಫಿಲ್ಮ್ ಅಂತ ಗೊತ್ತಾಯ್ತಲ್ಲ, ಹಾಗಾದ್ರೆ ಈಗ ಹೊರಡ್ತೆ, ಸಿಗುವ ಥಿಯೇಟ್ರಲ್ಲಿ. ಗಾಡಿಗೆ ಪೆಟ್ರೋಲ್ ಹಾಕಿ ಆಯಿತು. ಈಗ ನನ್ನ ಹೊಟ್ಟೆಗೆ ಸ್ವಲ್ಪ ಕೋಲ್ಡ್ ಕಾಫಿ ಹಾಕುವ, ಸ್ವಲ್ಪ ಕುಡಿಯೋ ಮಾರ ಏನದು. ಈಗಷ್ಟೇ ಥಿಯೇಟ್ರಲ್ಲಿ ತಲುಪಿದೆ. ಸ್ವಲ್ಪ ಅರ್ಧ ಗಂಟೆ ಮುಂಚೆನೆ ಬಂದೆ. ಸ್ವಲ್ಪ ರೆಸ್ಟ್ ತಗೊಂಡು ಸ್ವಲ್ಪ ಇದು ಮಾಡಿ ಹೋಗುವ. ಈಗ ನೋಡುವ ಎಂತೆಂತ ಹೇಗಿರ್ತದಂತ ಥಿಯೇಟ್ರಲ್ಲಿ ನೋಡುವ. Interval guys. ಮತ್ತೆ ಪಾರ್ಟ್ನರ್, ನಾ ಇದು ವರ್ಡ್ ಎಂತ ಕೇಳಿದಂದ್ರೆ ಫಿಲ್ಮ್ ನೋಡಿ ಮತ್ತೆ ಫಿಲ್ಮ್ ಯಾರು ನೋಡಿದಲ್ಲ ಅವ್ರಿಗೆ ಗೊತ್ತಾಗ್ತದೆ ಇದು ವರ್ಡ್ ಇದು ಅರ್ಥ ಎಂತಂತ. ಓಕೆ, ಸೀದಾ ರಿವ್ಯೂವಿಗೆ ಹೋಗುವ. ಅಂದರೆ ನಾನು ಅಷ್ಟು ದೊಡ್ಡ ಪ್ರೊಫೆಷ್ನಲ್ ರಿವ್ಯೂವರ್ ಅಲ್ಲ, ನನಗೆ ಎಂತ ಅನಿಸಿದ್ದು ಅದನ್ನು ಹೇಳ್ತೇನೆ.
ಮೊದಲಿಗೆ ಇದರಲ್ಲಿ ಆಕ್ಷನ್, ಅದೊಂದು ಹಿಂದಿಯಲ್ಲಿ ಹೇಳ್ತಾರಲ್ಲ, ಆಕ್ಷನ್ ಕೂಟ್ ಕೂಟ್ ಭರಿ ಅಂತ, ಆ ಥರ ಆಕ್ಷನ್ ಇಲ್ಲಿ ತುಂಬಿ ತುಳುಕಿದೆ. ಅಂದ್ರೆ ಆಕ್ಷನ್ ಅಂತೂ ತುಂಬ ಉಂಟು ಮಾರೆ. ನೀವು ಆಕ್ಷನ್ ಎಕ್ಸ್ಪೆಕ್ಟ್ ಮಾಡಿ ಹೋಗಿದ್ರೆ ಆಕ್ಷನ್ ನಿಮಗೆ ಸಿಗ್ತದೆ. ಮತ್ತೆ ಇದು ಋತಿಕ್ ರೋಷನ್ ಮತ್ತೆ ಜೂನಿಯರ್ NTR ಯಾವಾಗ ಬರ್ತಾರಲ್ಲ ಒಟ್ಟೊಟ್ಟಿಗೆ, ಅವಾಗ ನೋಡೋ ಖುಷಿ ಆಗುದು ಮಾರೆ. ಜೂನಿಯರ್ NTR ನೋಡುವಾಗ ಅದು ಖುಷಿ ಆಗುದು, ಋತಿಕ್ ರೋಷನ್ ನೋಡುವಾಗ ಖುಷಿ ಆಗುದು. ಋತಿಕ್ ರೋಷನ್ ಅಂತೂ ಈ ಸಲ ಅಂತ ಆಗಿದ್ದಾರೆ ಮಾರೆ. ಕಬೀರ್ ಕ್ಯಾರೆಕ್ಟರ್ ಅಲ್ಲಿ ದಪ್ಪ, ಫಿಸಿಕ್ಸ್ ಆಗ್ಬೋದು. ಇದು ಟ್ರೇಲರ್ ನೋಡುವಾಗ ಬೈಸೆಪ್ಸ್ ಅಂತೂ ಅದು ಮೂವಿಯಲ್ಲಿ ಕಾಣ್ತದೆ. ಈ ಫಿಲ್ಮ್ ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದೆ ಅಂತಂದ್ರೆ, ಇದರಲ್ಲಿ ಸಲ್ಮಾನ್ ಖಾನ್ ಮತ್ತೆ ಶಾರುಖ್ ಖಾನ್ ಬರ್ತಾರಂತ ರೂಮರ್ಸ್ ಇತ್ತು. ಅದು ಸಹ ಬರ್ಬೋದಂತ ಕಾಯ್ತಾ ನೋಡ್ತಾ ಇದ್ದೆ, ಅದೇ ಬರಲೇ ಇಲ್ಲ. ಅವ್ರೆಂತ ಮಾಡಿದ್ರು, ಅವ್ರದ್ದು ಹೆಸರು ಹೇಳಿದ್ರು ಟೈಗರ್ ಮತ್ತೆ ಪಠಾಣ್ ಅಂತ ಹೆಸರಲ್ಲಿ ಮುಗಿಸ್ಬಿಟ್ರು. ಆದ್ರೆ ಒಂದಂತೂ ರೂಮರ್ಸ್ ಅಂತೂ ಕರೆಕ್ಟ್ ಆಗಿದೆ. ಯಾವುದಂದ್ರೆ ನೆಕ್ಸ್ಟ್ YRF ಇದು ಸ್ಪೈ ಯೂನಿವರ್ಸ್ ಇದು ನೆಕ್ಸ್ಟ್ ಫಿಲ್ಮ್ ಯಾವುದಂದ್ರೆ ಆಲ್ಫಾ. ಅದರದ್ದು ಸ್ವಲ್ಪ ಪೋಸ್ಟ್ ಕ್ರೆಡಿಟ್ ಸೀನ್ ತೋರಿಸಿದ್ದಾರೆ. ಅಂದ್ರೆ ಈ ಫಿಲ್ಮಲ್ಲಿ 2 ಪೋಸ್ಟ್ ಕ್ರೆಡಿಟ್ ಸೀನ್ ಉಂಟು. ಫಸ್ಟ್ ಇದ್ದು ಋತಿಕ್ ರೋಷನ್, ನೆಕ್ಸ್ಟ್ ಫಿಲ್ಮ್ ಇದು ಪೋಸ್ಟ್ ಕ್ರೆಡಿಟ್ ಸೀನ್ ನೋಡಿದ್ದಾರೆ. ಲಾಸ್ಟ್ ತನಕ ಒಮ್ಮೆಲೆ ಹೋಗಬೇಡಿ, ಲಾಸ್ಟ್ ತನಕ ಇರಿ ಫಿಲ್ಮ್ ನೋಡ್ಲಿಕ್ಕೆ ಹೋಗುವವರು. ಅದರಲ್ಲಿ ಬಾಬಿ ದೇವಳು, ನೆಕ್ಸ್ಟ್ ಫಿಲ್ಮ್ ಇದು ವಿಲನ್ ಬಾಬಿ ದೇವಳು ಒಳ್ಳೆ ಇದ್ದಾರೆ ಮರ. ಇದರಲ್ಲಿ ಸಹ ಒಳ್ಳೆ ಕಾಣ್ತಾ ಇದ್ರು. ಹೇಳುದು ಮಾರೆ ವಿಜಯ್ ಇಲ್ಲಿ. ಓ ಇಲ್ಲಿಯಾ? ಸಾರಿ. ಮತ್ತೆ ಎಲ್ಲಿದೆ? ಇದ್ರ ಕತೆ ಅಂತೂ ಸೂಪರ್ ಮಾರೆ. ಸ್ಟೋರಿ ಒಳ್ಳೆ ಉಂಟು. ಮತ್ತೆ ಜೂನಿಯರ್ NTR ಮತ್ತೆ ಋತಿಕ್ ರೋಷನ್ ಅವರ ಡ್ಯಾನ್ಸ್ ಅಂತೂ ಸಾಲ್ಡ್ ಮಾರೆ. ಋತಿಕ್ ರೋಷನ್ ಅಂತೂ ಡ್ಯಾನ್ಸ್ ಅಲ್ಲಿ ಹೇಗಿದ್ದಾರೆ ಅಂತ ಗೊತ್ತುಂಟು. ಮತ್ತೆ ಜೂನಿಯರ್ NTR ಅಂತೂ ಗೊತ್ತೇ ಉಂಟು ನಮ್ಗೆ ಹೇಗೆ ಡ್ಯಾನ್ಸ್ ಇರ್ತದಂತ. ಅವ್ರದ್ದು ಡ್ಯೂ ಅಂದ್ರೆ ಅವ್ರದ್ದು ಇಬ್ಬರದ್ದು ಸಹ ಡ್ಯಾನ್ಸ್ ನೋಡೋ ಖುಷಿ ಆಯ್ತು. ಅದೊಂದು ಸಾಂಗ್ ಇತ್ತಲ್ಲ, ಅದು ಅವರು ಯೂಟ್ಯೂಬಲ್ಲಿ ಹಾಕಲಿಲ್ಲ ಫುಲ್ ವಿಡಿಯೋ, ಬರೀ ಸ್ವಲ್ಪ ಗ್ಲಿಮ್ಸ್ ತೋರಿಸಿದ್ರು. ಥಿಯೇಟ್ರಲ್ಲಿ ಬಂದು ನೋಡಿ ಅಂತ. ಥಿಯೇಟ್ರ್ ಬಂದಾಗ ನೋಡುವಾಗ ಅದರ ಫೀಲಿಂಗೇ ಬೇರೆ ಮಾರೆ. ಮೊಬೈಲ್ ನೋಡೋಕ್ಕಿಂತ ಥಿಯೇಟ್ರಲ್ಲಿ ನೋಡೋದು ಬೇರೆನೆ. ಮತ್ತಿನ್ನೊಂದು ಇದರ ಟ್ರೇಲರ್ ವಿಷಯಕ್ಕೆ ಬರ್ಬೇಕು ಮಾರೆ. ಟ್ರೇಲರಲ್ಲಿ ನನಗೆ ಕನ್ಫ್ಯೂಷನ್ ಆಗ್ತಾ ಇತ್ತು, ಯಾರು ಹೀರೋ ಯಾರು ವಿಲನ್ ಅಂತ. ಋತಿಕ್ ರೋಷನ್ ಹೀರೋನ NTR ಹೀರೋನ ವಿಲನ ಅಂತ ಹೇಳಿತ್ತು. ಆದರೆ ಫಿಲ್ಮಲ್ಲಿ ಹೋಗಿ ಕ್ಲಾರಿಟಿ ಆಯಿತು. ಟ್ರೇಲರ್ ಸ್ವಲ್ಪ ಬೇರೆನೆ ತೋರಿಸಿದ್ದಾರೆ, ಆದರೆ ಫಿಲ್ಮ್ ಸ್ವಲ್ಪ ಬೇರೆನೆ ಉಂಟು. ನೀವು ಹೋಗಿ ನೋಡಿ ಆಗ ಗೊತ್ತಾಗ್ತದೆ ಹೋಗುದಾದ್ರೆ. ಮತ್ತೆ ಓವರಾಲ್ ಆಗಿ ಹೇಳಿದಾದ್ರೆ ಮೂವಿ ಅಂತೂ ಸೂಪರ್ ಉಂಟು. ಅಂದರೆ ಕತೆ ಒಂದು ಒಳ್ಳೆ ಇಲ್ಲ ಆ ಥರ ಎಂತೆಲ್ಲ ಒಳ್ಳೆ ಉಂಟು, ಹೋಗಿ ನೋಡಬಹುದು. ಇನ್ನೊಮ್ಮೆ ಸತಿ ಸಹ ನೋಡಬಹುದು. ಇದು ವಿಡಿಯೋ ಮಾಡ್ತಾ ಇದ್ದೀನಿ, ಅಂದರೆ ಇದು ವಿಡಿಯೋ ಆಗಸ್ಟ್ 14ಕ್ಕೆ ಆಗಿದೆ. ವಿಡಿಯೋ ಮಾಡಿದ್ದೀನಿ, ಆದರೆ ವಿಡಿಯೋ ಅಪ್ಲೋಡ್ ಯಾವಾಗ ಮಾಡ್ತೇನೆ ಅಂತ ಗೊತ್ತಿಲ್ಲ. ಇದು ಎಡಿಟ್ ಆಗಿ ಯಾವಾಗ ಹಾಕ್ತದೆ ಅಂತ ಗೊತ್ತಿಲ್ಲ. ನೋಡಿ ಯಾವಾಗ ಆಗ್ತದಂತ, ನಾನು ನೋಡ್ಬೇಕು ಯಾವಾಗ ಆಗ್ತದಂತ. ಇದು ಲಾಸ್ ಅಂತ ಆಗುದಿಲ್ಲ. ಮತ್ತೆ ಇಲ್ಲಿಗೆ ನನ್ನ ಮೂವಿ ರಿವ್ಯೂ ಮುಗಿಸ್ತೇನೆ. ನೆಕ್ಸ್ಟ್ ವಿಡಿಯೋ ಸಿಗುವ. ಬಾಯ್.